ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಶೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಗುರುವಿನ ಪರಂಪರೆ ಅದ್ಭುತ, ಗುರು ನಾಮಸ್ಮರಣೆ ಅದ್ಭುತ. ಗುರು ಅನ್ನೋ ಅಕ್ಷರನೇ ಅದ್ಭುತ ವೀಕ್ಷಕರೇ. ಸೊ ಇಂಥ ಒಂದು ಅದ್ಭುತ ಕಥೆಯ ಒಂದು ಎಕ್ಸ್ಪೀರಿಯೆನ್ಸ್ನ ಮತ್ತೆ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಇದು ನಡೆದಿರ್ತಕ್ಕಂಥದ್ದು ಪೂನಾದಲ್ಲಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಸೀತಾಬಾಯಿ ಅಂಥೇಳಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋರ್ತಕ್ಕಂಥವ್ರ ಹೆಸರು. ಇವರಿಗೆ ನಾವು ಪ್ರೀತಿಯಿಂದ ಸೀತಾ ಅಂತ ಕರೆಯೋಣ. ಸೀತಾ ಅವರು ಸ್ವಾಮಿ ಸಮರ್ಥರ ಸೇವಕರಂತೂ ಇವರು ಇರಲ್ಲ. ಸ್ವಾಮಿ ಸಮರ್ಥರ ಬಗ್ಗೆ ಕೇಳಿರ್ತೀವಿ ಅಷ್ಟೇ, ಓಕೆ, ಜಸ್ಟ್ ಲೈಕ್ ಎ ಹಾಯಲು ಅಂತ ಅಂದ್ಕೊಳ್ಳಿ, ಆ ಥರ ಇರ್ತಾರೆ. ಸೊ ಇವರಿಗೆ ಒಬ್ಬನೇ ಗಂಡು ಮಗ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂದಂಗೆ ಅವನು ಏನೇ ಮಾಡಿದ್ರೂ ಕೂಡ ಒಂದು ದಿವಸ ಅವನನ್ನು ಬೈತಾ ಇರ್ತಿರಲಿಲ್ಲ, ಗದರ್ತಾ ಇರ್ತಿರಲಿಲ್ಲ. ಸೊ ಇಂಥ ಒಂದು ಸಿಚುವೇಷನಲ್ಲಿ ಇವನು ಕಷ್ಟಪಟ್ಟು ಓದಲಾ ಬೇಡವಾ ಅಂತ ಅಂದ್ಕೊಂಡು 8th ಸ್ಟ್ಯಾಂಡರ್ಡ್ವರೆಗೂ ಬರ್ತಾನೆ. 8th ಸ್ಟ್ಯಾಂಡರ್ಡಿಗೆ ಹುಡುಗನಿಗೆ ಏನಾಗೋಗ್ಬಿಡುತ್ತೆ, ನನ್ನ ಹತ್ರ ಸ್ಕೂಲ್ ಕಲಿಯೋಕ್ಕಾಗಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾನೆ. ತಂದೆ ತಾಯಿಗೆ, ಎಲ್ಲ ತಂದೆ ತಾಯಿಗೆ ಕನಸೇ ಇರುತ್ತೆ, ನನ್ನ ಮಗ ಹಂಗೆ ಮಾಡಬೇಕು, ನನ್ನ ಮಗ ಹಿಂಗೆ ಮಾಡಬೇಕು, ಏನಾದರೂ ಒಂದು ಸ್ಪೆಷಲೈಸೇಷನ್ ಮಾಡಬೇಕು, ಸಾಧನೆ ಮಾಡಬೇಕು, ಏನೇನೋ ಇರುತ್ತೆ. ಸೊ ಅದ್ಯಾವುದು ಇವನ ಹತ್ರ ಆಗಲ್ಲ ಅಂತಂದಾಗ ತಂದೆ ತಾಯಿ ತುಂಬಾ ಆಕಾಶ ಕಳಿಸಿ ಮೈ ಮೇಲೆ ಬಿದ್ದವ್ರ ಥರ ಆಗೋಗ್ಬಿಡ್ತಾರೆ. ಆಗಲಿ ಏನೋ ಒಂದು ಮಾಡೋಣ ಅಂಥೇಳಿ 8th ಸ್ಟ್ಯಾಂಡರ್ಡಿಗೆ ಸ್ಕೂಲ್ ಬಿಡಿಸ್ತಾರೆ, ಮನೇಲಿ ಇಟ್ಕೊತಾರೆ. ಏನೂ ಇವನ ತಲೆಯಲ್ಲಿ ಹೋಗಲ್ಲ. ಕೊನೆಗೆ ಅವ್ರ ಚಿಕ್ಕಪ್ಪನಿಗೆ, ಅಂದರೆ ಸೀತಾ ಅವರ ಮೈದ್ನನಿಗೆ ಫೋನ್ ಮಾಡ್ತಾರೆ. ಇಲ್ಲ, ನೀವು ಒಂದು ಸ್ವಲ್ಪ ಬನ್ನಿ, ಮನೆ ಹತ್ರ ಮಾತಾಡಬೇಕು. ಆಯಿತು, ಸೀತಾ ಅವರ ಮೈದ್ನ ಬರ್ತಾರೆ. ಅವ್ರ ಹತ್ರ ಟ್ರಕ್ ಇರುತ್ತೆ, ಟ್ರಕ್ ಓಡಿಸ್ತಾ ಇರ್ತಾರೆ ಅವರು. ತಂದೆ ಏನು ಮಾಡ್ತಾರೆ ಅಂದರೆ, ಇನ್ನು ನನ್ನ ಮಗ ಇಲ್ಲಿದ್ದರೆ ಹಾಳಾಗಿ ಹೋಗ್ತಾನೆ, ಸೊ ನಿಮ್ಮ ಜೊತೆ ನೀವು ಇವನನ್ನು ಟ್ರಕ್ಕಿನ ಕೆಲಸಕ್ಕೆ, ಡ್ರೈವಿಂಗ್ ಕೆಲಸಕ್ಕೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ಆಯಿತು ಅಂಥೇಳಿ ಇವರು ಅವನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ 1 ತಿಂಗಳು, 2 ತಿಂಗಳು, 3 ತಿಂಗಳಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಜೀವನ, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಕೆಲಸನೂ ಕಲಿತಾ ಇರ್ತಾನೆ ಹುಡುಗ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಟ್ರಕ್ಕು ಸುಮಾರು ರಾತ್ರಿ ಒಂದು 11:30 ಸಮಯ ಆಗಿರುತ್ತೆ. ಇವರು ಟ್ರಕ್ಕನ್ನು ತೊಗೊಂಡು ಮನೆ ಕಡೆ ಹೋಗುವಾಗ ಹುಡುಗನಿಗೆ ಯೂರಿನ್ಗೆ ಹೋಗಬೇಕು ಅನ್ನೋದು ಬರುತ್ತೆ ತಲೆಯಲ್ಲಿ. ಟ್ರಕ್ನ ಅವ್ರ ಚಿಕ್ಕಪ್ಪನಿಗೆ ಹೇಳಿ ನಿಲ್ಲಿಸ್ತಾರೆ. ಅಲ್ಲಿ ಹೋಗಿ ಇವನು ಯೂರಿನ್ ಪಾಸ್ ಮಾಡಿ ಬರ್ತಾನೆ. ಬಟ್ ಆ ಜಾಗ ಯಾವುದಿರುತ್ತೆ ಅಂದರೆ ಸ್ಮಶಾನದ ಮುಂದೆ ನಿಂತ್ಕೊಂಡು ಇವನು ಯೂರಿನ್ ಪಾಸ್ ಮಾಡಿ ಬರ್ತಾನೆ. ಅವನಿಗೆ ಗೊತ್ತೇ ಇರಲ್ಲ ನಾವು ಯಾವ ಜಾಗದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂಥೇಳಿ. ಸೊ ವಾಪಸ್ ಬಂದು ಗಾಡಿಯಲ್ಲಿ ಕೂತ್ಕೋತಾನೆ. ಬಂದು ಕೂತ್ಕೊಂಡ್ಮೇಲೆ ಹಾಗೆ ದಿನಗಳು ಕಳೀತಾ ಹೋಗ್ತವೆ. 1 ದಿವಸ, 2 ದಿವಸ, 3 ದಿವಸ ಆಗುತ್ತೆ. ಇವನ ಮೈಂಡ್ ಥಾಟ್ಸು ಏನೇನೋ ಒಬ್ಬಂಟಿಯಾಗಿ ಮಾತಾಡೋದು, ಹುಚ್ಚಿನ ಥರ ಮಾತಾಡೋದು, ನನಗೆ ಯಾರೋ ಕರೀತಾ ಇದ್ದಾರೆ ಬಾ ನನ್ನ ಹತ್ರ ಅಂತ ಅನ್ನೋದು, ಈ ಥರ ಇಲ್ಲ ಬಲ್ಲದು ಬರೀ ಈ ನೆಗೆಟಿವಿಟಿ ಮೈದೆಲ್ಲ ತುಂಬ್ದಂಗೆ ತಂಗಿದೆ. ಆ ಥರ ಈ ದುಷ್ಟಶಕ್ತಿ ಯಾವ ಥರ ಮೈಯಲ್ಲಿರುತ್ತೋ ಆ ಥರ ಮಾಡ್ತಾ ಇರ್ತಾರೆ. ಇದು ಅವರ ಚಿಕ್ಕಪ್ಪನಿಗೆ ತುಂಬಾ ಬೇಜಾರಾಗುತ್ತೆ. ಇನ್ನೇನು ಮಾಡೋದು ಅಂಥೇಳಿ
ಬೇರೆ ದಾರಿ ಇಲ್ಲ. ನೋಡಿ, ಆ ವಿಷಯ ನಾವು ಮಾತಾಡ್ತಾ ಇದ್ದೀವಿ, ನನ್ನ ಫೋನ್ ದಡಾರ್ ಅಂತ ಬಿತ್ತು. ನೀವು ನೋಡಿರ್ಬೋದು, ಇವಾಗ ಕೇಳಿಸ್ಕೊಂಡಿರ್ಬೋದು ಸೌಂಡು. ಅಂದರೆ ನೆಗೆಟಿವಿಟಿ ಯಾವ ಥರ ಇರುತ್ತೆ ನೋಡಿ. ಇದು ನಾನು ಹಾಗೆ ಲೈವಲ್ಲಿ ಕೂಡ ಇದನ್ನು ಬಿಡ್ತಾ ಇದ್ದೀನಿ ನಾನು. ಸೊ ಯಾವುದೇ ಒಂದು ವಿಚಾರ ನಾವು ಇಷ್ಟು ದಿವಸನೂ ನಡೀಲಾರ್ದ ಘಟನೆ ಇವತ್ತು ಮೊಬೈಲೇ ಬೀಳಬೇಕು ಅಂತಂದರೆ ನೀವು ಯೋಚನೆ ಮಾಡಿ ಅದರ ಶಕ್ತಿ ಯಾವ ಮಟ್ಟಕ್ಕಿರುತ್ತೆ ಅಂಥೇಳಿ. ಓಕೆ, ಇರಲಿ. ಸೊ ಅವರ ಚಿಕ್ಕಪ್ಪ ಅವರ ತಂದೆಗೆ, ಅಂದರೆ ಆ ಹುಡುಗನ ತಂದೆಗೆ ನಡೆದಿರೋ ಎಲ್ಲ ವಿಚಾರನೂ ಹೇಳ್ತಾನೆ. ಹೇಳಿದ್ಮೇಲೆ, ನಮ್ಮ ಹತ್ರ ಆಗಲ್ಲ ಅಣ್ಣ, ನಿಮ್ಮ ಮಗನ ಕರ್ಕೊಂಬಂದು ನಾವು ನಿಮ್ಮ ಮನೆ ಹತ್ರ ಬಿಡ್ತಾ ಇದ್ದೀವಿ ಅಂಥೇಳಿ ಅವನನ್ನು ಕರ್ಕೊಂಬಂದು ಬಿಡ್ತಾರೆ. ಬಿಟ್ಟು ಮನೆಯಲ್ಲೂ ಕೂಡ ಅದೇ ಸಮಸ್ಯೆನೇ. ರಾತ್ರಿ ಒಬ್ಬೊಬ್ಬನೇ ಮಾತಾಡೋದು, ಎದ್ದು ಕೂತ್ಕೊಳ್ಳೋದು, ಒಬ್ಬನೇ ನಿದ್ದೆಯಲ್ಲಿ ಎದ್ದು ಓಡಾಡೋದು, ತಲೆ ಕೆರ್ಕೊಳ್ಳೋದು, ಹುಚ್ಚಿನ ಥರ ಮಾತಾಡೋದು, ತಂದೆ ತಾಯಿಗೆ ಹೊಡೆಯೋಕ್ಕೆ ಹೋಗೋದು, ದೇವ್ರ ವಿಚಾರ ಅಂತ ಬಂದರೆ ತುಂಬ ದೂರ ಹೋಗೋದು. ಸೊ ಈ ಥರ ನಡೀತಾ ಇರುತ್ತೆ. ಆಮೇಲೆ ಆಗಲಿ ಅಂಥೇಳಿ ಇವರ ತಾತ, ಅಂದರೆ ಸೀತಾ ಅವರ ಮಾವ, ಅವರು ಏನು ಮಾಡ್ತಾರೆ, ಒಬ್ಬ ಮೌಲ್ವಿಯನ್ನು ಕರ್ಕೊಂಡು ಬರ್ತಾರೆ ಮನೆ ಹತ್ರ. ಮೌಲ್ವಿ ಕರ್ಕೊಂಡು ಬಂದ ತಕ್ಷಣ ಇವನ ನಿಜ ರೂಪ ಹೊರಗಡೆ ಬಿದ್ದುಬಿಡುತ್ತೆ. ಸೀತಾ ಅವ್ರ ಮಗಂದು ಒಂದು ದುಷ್ಟಶಕ್ತಿ ಆಹ್ವಾನ ಅವನ ಮೈ ಮೇಲೆ ಆಗೋಗ್ಬಿಡುತ್ತೆ. ಮೌಲ್ವಿ ಅವ್ರಿಗೆ ಎಲ್ಲ ಪ್ರಶ್ನೆಗಳು ಕೇಳಿದಾಗ ಅದನ್ನು ತೆಗಿಯೋಕ್ಕಾಗಲ್ಲ. ಯಾಕಂದರೆ ಸುಮಾರು ದಿನಗಳು ಬಲ್ತೋಗ್ಬಿಟ್ಟಿರುತ್ತೆ ಅದು. ಮೌಲ್ವಿಗಳಂತಾರೆ, ಇದು ಸ್ವಲ್ಪ ಕಷ್ಟ ಇದೆ, ನೋಡೋಣ ಅಂಥೇಳಿ, ಪ್ರಯತ್ನ ಮಾಡೋಣ ಅಂಥೇಳಿ ತಕ್ಕ ಮಟ್ಟಿಗೆ ತಮ್ಮ ಕೈಯಿಂದ ಏನಾಗುತ್ತೋ ಅದನ್ನು ಮಾಡಿಬಿಟ್ಟು ಹೋಗ್ತಾರೆ. ಇದಾದ ಮೇಲೆ ನಡೆಯೋದು ಅದ್ಭುತ ಘಟನೆ. ಇದು ಹೀಗೆ ಪ್ರತಿ ದಿವಸ ಇದೇ ಸಮಸ್ಯೆಗಳು ಇರುತ್ತೆ. ತಾಯಿ ಎಷ್ಟೋ ಆದರೂ ಕೂಡ ತಾಯಿನೇ ರೀ. ಮಗ ಎಂಥ ತಪ್ಪೇ ಮಾಡಿರಲಿ, ತಾಯಿಗೆ ಮಗ ಬಂಗಾರನೇ. ಸೊ ಇದು ಇಷ್ಟ ಆಗುತ್ತೆ. ಕೊನೆಗೆ ಇವರು ಒಂದು ದಿವಸ ಹತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ. ಇವ್ರ ಪಕ್ಕದಲ್ಲೇ ಒಬ್ಬರು ಬಂದು ಕೇಳ್ತಾರೆ, ಯಾಕಮ್ಮ ಅಳ್ತಾ ಇದೆಯಾ? ಇಲ್ಲ ಅಣ್ಣ, ಹಿಂಗೆ ಆಗಿದೆ ಅಮ್ಮ, ಈ ಥರ ಆಗಿದೆ ಅಂತ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿ ಹೇಳ್ತಾರೆ. ಅವ್ರಿಗೇನು ತಿಳಿಯುತ್ತೋ ಸ್ವಾಮಿ ಸೇವೆ ಮಾಡಿ ಅಂಥೇಳಿ ಅವರನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ಸ್ವಾಮಿ ಸಮರ್ಥರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಕೊಟ್ಟು ಒಂದು ಮಾತು ಹೇಳ್ತಾರೆ. ಏನಂತ ಅಂದರೆ, ಅವರು ಒಂದು ಕೆಲಸ ಮಾಡಿ, ನೀವು ಅವು ಒಳ್ಳೆಯದಾಗತ್ತೋ ಕೆಟ್ಟದಾಗತ್ತೋ ಗೊತ್ತಿಲ್ಲ, ಅವನ ಕೈ ಮೇಲೆ ದತ್ತಾತ್ರೇಯ ಮಹಾರಾಜರದು ಶ್ರೀ ಗುರುದೇವ ದತ್ತ ಅನ್ನೋ ಒಂದು ಮಂತ್ರನ ಅವನ ಮೈ ಮೇಲೆ ಹಚ್ಚಿ ಹಾಕಿಸ್ಬಿಡಿ, ಬಲಗೈ ಮೇಲೆ. ದತ್ತ ಮಹಾರಾಜರ ಒಂದು ವಿಗ್ರಹನ ಅವನ ಕೈಯಲ್ಲಿ ಹಚ್ಚಿ ಹಾಕಿಸ್ಬಿಡಿ, ಇವೆರಡು ಮಾಡಿ ಅಂತ. ಸೊ ತಾಯಿಗೆ ನೋಡೋಣ, ಏನೋ ಪ್ರಯತ್ನ ಮಾಡೋಣ ಅಂಥೇಳಿ ಅವರ ಯಜಮಾನ್ರ ಹತ್ರ ಹೋಗ್ತಾರೆ. ಅವ್ರ ಯಜಮಾನ್ರು ಸುತ್ತರಾಮು ಒಪ್ಪೋದೇ ಇಲ್ಲ ಅಂಥೇಳಿ ಸೀತಾ ಅವ್ರಿಗೆ ಗೊತ್ತಿರುತ್ತೆ. ಆದರೆ ದತ್ತ ಮಹಾರಾಜರು ಅಷ್ಟೊಂದು ಇಷ್ಟಪಡ್ತಿರ್ತಾರೆ ಅವರು. ಅಂದರೆ ಅದನ್ನು ಬಹಿರಂಗವಾಗಿ ತೋರಿಸ್ತಾ ಇರಲ್ಲ, ದತ್ತ ಮಹಾರಾಜರ ಬಗ್ಗೆ ಗೊತ್ತಿರುತ್ತೆ. ಅವರು ಒಂದೇ ಮಾತು ಹೇಳ್ತಾರೆ, ನೀನು ಮೌಲ್ವಿ ತಾಯ್ತಾ ಕಟ್ಟಿದ್ದು ನನಗೆ ಬೇಜಾರಾಗಿತ್ತು, ಇವಾಗ ದತ್ತ ಮಹಾರಾಜರ ಬಗ್ಗೆ ನೀನು ಹೇಳ್ತಾ ಇದೀಯ ಅಂತಂದರೆ ಖಂಡಿತವಾಗಿಯೂ ಸೀತಮ್ಮ ನೀನು ಈ ಕೆಲಸ ಮಾಡು ಅಂಥೇಳಿ ಅವ್ರು ಅಪ್ಪಣೆ ತೊಗೋತಾರೆ. ಅಪ್ಪಣೆ ತೊಗೊಂಡಾದಮೇಲೆ ಅವನಿಗೆ ಒಂದು ಸ್ವಾಮಿ ಸಮರ್ಥರು ಸಮೇತ ಇರತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಹಂಚೆ ಬಟ್ಟು ಅವರ ಬಲಗೈ ಮೇಲೆ ಹಾಕ್ತಾರೆ. ಅದಾದ ಮೇಲೆ ಮನೆಯಲ್ಲಿ ನಿತ್ಯವೂ ಪಾರಾಯಣ ಸ್ಟಾರ್ಟ್ ಆಗುತ್ತೆ. ದತ್ತ ಮಹಾರಾಜರ ವಿಗ್ರಹ ತರಿಸ್ತಾರೆ. ಒಂದೊಂದೇ ಪಾಸಿಟಿವ್ ವ್ಯೂಸ್ ಆ ಮನೆಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ದತ್ತ ಮಹಾರಾಜರ ವಿಗ್ರಹ ಮನೆಯಲ್ಲಿದೆ, ದತ್ತ ಮಹಾರಾಜರ ಪಾರಾಯಣದ ಬುಕ್ ಆ ಮನೆಯಲ್ಲಿದೆ ಅಂತಂದರೆ ಶಕ್ತಿಯ ಯಾವುದು ಏನು ನಡೆಯೋಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯವಾದ ಕೆಲಸ ಅದು. ಸೊ ಕೊನೆಗೂ ಕೂಡ ಈ ಒಂದು ದತ್ತ ಮಹಾರಾಜರ ಸೇವೆ, ಸ್ವಾಮಿ ಸಮರ್ಥರ ಸೇವೆ ಯಶಸ್ವಿಯಾಗಿ ಮಾಡ್ತಾ ಹೋಗ್ತಾರೆ. ಕ್ರಮೇಣವಾಗಿ ಬರ್ತಾ ಹುಡುಗ ಕೂಡ ಬುದ್ಧಿವಂತ ಆಗ್ತಾನೆ. ಬುದ್ಧಿವಂತ ಆದಮೇಲೆ ಒಂದು ಕೆಲಸ ಅಂತ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾನೆ. ತಾನೇ ಒಂದು ಸ್ವಂತ ಗಾಡಿ ಹಾಕಿ ತುಂಬ ಚೆನ್ನಾಗಿ ಜೀವನ ಸಾಗಿಸ್ಕೊಂಡು ಹೋಗ್ತಾನೆ. ಆದರೆ ಮುಂದೆ ಬರೋದೇ ಸಮಸ್ಯೆ, ಮದುವೆದು. ತಾಯಿಗೆ ಇವನಿಗೊಂದು ಮದುವೆ ಮಾಡಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ, ಇಲ್ಲ ಅಂತನ್ನಲ್ಲ, ಆದರೂ ಇವ್ರಿಗೆ ಆಸೆ ಇರುತ್ತೆ. ಆದರೆ ಏನೇ ಮಾಡಿದ್ರೂ ಕೂಡ ಅವ್ರಿಗೊಂದು ಹೆಣ್ಣು ಸಿಗ್ತಾ ಇರ್ತಿರಲಿಲ್ಲ. ಅದಕ್ಕೋಸ್ಕರ ಮಹಾರಾಜರ ಮುಂದೆ ಕೂತ್ಕೊಂಡು ತುಂಬಾ ನಯ ವಿನಯದಿಂದ ಭಕ್ತಿಯಿಂದ ಬೇಡಿಕೊಂಡು ಮಹಾರಾಜರ ಸೇವೆ ಮಾಡ್ತಾರೆ. ಕೊನೆಗೂ ಕೂಡ ಒಂದು ಹೆಣ್ಣು ಬರುತ್ತೆ. ಆವಾಗ ಇವರು ಆ ವಿಚಾರನ ಮುಚ್ಚಿಡಲ್ಲ. ಅದು ಏನಿದೆಯೋ
ಅದನ್ನು ನೇರ ದಿಟ್ಟ ನಿರಂತರ ಅನ್ನೋ ಥರ ಸಂಪೂರ್ಣವಾಗಿ ಆ ಒಂದು ಏನೇನು ನಡೆದಿದೆ ಎಲ್ಲನೂ ಕೂಡ ಆ ಒಂದು ಹೆಣ್ಣಿನ ಮನೆಯವರಿಗೆ ತಿಳಿಸಿ ಹೇಳ್ತಾರೆ. ತಿಳಿಸಿ ಹೇಳಿ ಮದುವೆನೂ ಮಾಡ್ತಾರೆ. ಮದುವೆ ಆಗಿದೆ. ಇವಾಗ ಅವರಿಗೆ 2 ಮುದ್ದಾದ ಮಕ್ಕಳಿದ್ದಾರೆ. ಒಳ್ಳೆಯ ಸಂಸಾರ. ಹೆಂಡ್ತಿನೂ ಕೆಲ್ಸಕ್ಕೆ ಹೋಗ್ತಾಳೆ, ಗಂಡನೂ ಕೆಲ್ಸಕ್ಕೆ ಹೋಗ್ತಾನೆ. ಇಷ್ಟು ಸುಂದರವಾಗಿದೆ ಅಲ್ವಾ? ಕೆಟ್ಟದ್ದು ಬಂದಾಯಿತು, ಹೋಗಾಯಿತು. ಮಹಾರಾಜರು ಮನೆಗೆ ಬಂದ ಮೇಲೆ ಒಂದೊಂದೇ ಸಮಸ್ಯೆ ಕ್ಲಿಯರ್ ಆಯಿತು. ಬ್ಯೂನಕೋ ಮಿತುಜೆ ಪಾಟಿಸಿ ಆಯ ವೀಕ್ಷಕರೇ, ನಂಬಿರೋ ಭಕ್ತಾದಿಗಳಿಗೆ, ನಂಬಿರೋ ಜನಕ್ಕೆ ಎಂದೂ ಮಹಾರಾಜರು ಬಿಟ್ಕೊಡಲ್ಲ. ಅದಂತೂ ನನಗೆ ಸಂಪೂರ್ಣವಾದ ಆತ್ಮವಿಶ್ವಾಸ ಇದೆ ವೀಕ್ಷಕರೇ. ಅದರಲ್ಲಿ ಎರಡನೇ ಮಾತಿಲ್ಲ. ಅವ್ರ ಕಣ್ಣಲ್ಲಿ ನೀರು ಬಂದರೂ ಕೂಡ ಸುಮ್ಮನಿರ್ತಾರೆ ಮಹಾರಾಜರ. ಭಕ್ತರ ಕಣ್ಣಲ್ಲಿ ನೀರು ಬಂದರೆ ಕಣ್ಣಲ್ಲಿ ನೀರು ತಿರ್ಸೋ ಕಣ್ಣಲ್ಲಿ ರಕ್ತ ಬರೋವರೆಗೂ ಮಹಾರಾಜರು ಬಿಡಲ್ಲ. ತಾಳ್ಮೆ ಇರುತ್ತೆ, ಅದು ಒಂದು ಇತಿಮಿತಿವರೆಗೂ. ಓಕೆ, ನೋಡಿದ್ರಲ್ಲ ಇವತ್ತಿನ ಈ ಒಂದು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.